ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆನಂದ್, ನಾನು ಈ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಸೊ ವೈ ನಾಟ್ ಟ್ರೈ ಕಾಶ್ಮೀರ್ ಅಂತ ಅನ್ನಿಸ್ತು. ಕಾಶ್ಮೀರಲ್ಲಿ ಈಗ ಮುಂಚಿನ ಥರ ಪರಿಸ್ಥಿತಿ ಇಲ್ಲ, ಭಾಳ ಚೇಂಜ್ ಆಗಿದೆ, ಪೀಸ್ಫುಲ್ ಆಗಿದೆ ಆ್ಯಂಡ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಭಾಳ ಇಂಪ್ರೂವ್ ಆಗಿದೆ. ಕಾಶ್ಮೀರ ಅಂದರೆ ನಿನಗೆ ಗೊತ್ತು, ಸ್ವರ್ಗ ಇದ್ದ ಹಾಗೆ. ಸೊ ಅಲ್ಲಿ ಟೂರಿಸಮ್ನಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬಾರ್ದು? ಸಿಕ್ಕಾಪಟ್ಟೆ ಆಪರ್ಚುನಿಟೀಸ್ ಇದೆ. ಏನಿಸುತ್ತೆ ನಿನಗೆ? ಒಳ್ಳೆ ಯೋಚನೆ ಗೆಳೆಯ. ಒಂದು ಹೇಳಿ. ಗೌತಮ್ ಅವ್ರು ಎಲ್ಲಿದ್ದೀರಾ? ಆಫೀಸಿಂದ ಹೊಟ್ರಾ? ಹಾಂ, ಅಂದವೇ. ಸರಿ, ಬೇಗ ಬನ್ನಿ, ನಾನು ಕಾಯ್ತಾ ಇದ್ದೀನಿ. ಹಾಂ, ಯಾಕೋ ಆಗ ನೋಡ್ತಾ ಇದೆಯಾ ಗೆಳೆಯ? ಈ ನಡುವೆ ನೀನ್ ನನ್ನ ಕಣ್ಣಿಗೆ ತುಂಬಾ ವಿಚಿತ್ರವಾಗಿ ಕಾಣಿಸ್ತಾ ಇದೆಯಾ ಕಣ. ಮುಂಚೆ ಹಾರ್ಡ್ ಕೋರ್ ಬಿಸ್ನೆಸ್ ಮ್ಯಾನ್ ಆಗಿದ್ದೆ, ಈಗ ಫ್ಯಾಮಿಲಿ ಕಡೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಬೆಳೆಸ್ಕೊಂಡು ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್ ಆಗ್ಬಿಟ್ಟಿದ್ಯಾ. ತುಂಬಾ ದಿವಸದಿಂದ ನೀನು ಇದೇ ತರ ಇರ್ಬೇಕು ಅಂತ ನಾನು ಬಯಸ್ತಾ ಇದ್ದೆ ಕಣ. ಬರೀ ನಾನಷ್ಟೇ ಅಲ್ಲಪ್ಪ, ಆಫೀಸಲ್ಲಿರೋರೆಲ್ಲರೂ ಇದನ್ನೇ ಬಯಸ್ತಾ ಇದ್ರು. ಇಡೀ ಆಫೀಸೇ ಬಯಸ್ತಾ ಇತ್ತಾ? ಯಾಕೆ? ಯಾಕೆಂದ್ರೆ ನೀನು ಬೇಗ ಮನೆಗೆ ಹೋದ್ರೆ ಅವರು ಬೇಗ ಮನೆಗೆ ಹೋಗ್ಬೋದಲ್ವಾ. ನೀನಿಲ್ಲ ಅಂದ್ರೆ ನೋ ಮೀಟಿಂಗ್, ನೋ ಕಾನ್ಫರೆನ್ಸ್, ನೋ ಪ್ರೆಷರ್, ನೋ ಟೆನ್ಷನ್, ಎಲ್ಲರೂ ಹ್ಯಾಪಿ ಆಗಿರ್ಬೋದು. ಅದಕ್ಕೆ ಒಟ್ನಲ್ಲಿ ನಾನು ಸರಿ ಇಲ್ಲ, ಕಟುಕ, ಆಫೀಸ್ನ ಪ್ರೆಷರ್ ಕುಕ್ಕರ್ ಮಾಡಿ ಇಟ್ಬಿಟ್ಟಿದ್ದೀನಿ. ನೀನು ನಾನು ಹೇಳಿದ ಅರ್ಥ ಅದಲ್ಲ ಕಣೋ. ನೀನು ಇವಾಗ ಇದೆಯಲ್ಲ, ಇದೇ ಸರಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಗೆಳೆಯ, ಇನ್ಮೇಲೆ ನೀನು ಹೀಗೆ ಇದ್ಬಿಡ, ಇದನ್ನೇ ಮೇಂಟೈನ್ ಮಾಡ್ತಾ ಇರು. ಆಗ ನಾವು ಹೆಂಡತಿ ಮಕ್ಕಳ ಜೊತೆ ಸುಖ, ಶಾಂತಿ, ನೆಮ್ಮದಿಯಿಂದ ಇರ್ಬೋದು. ಮನೆ, ಆಫೀಸು ಎರಡು ಕಡೆ ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಕ್ವಾಲಿಟಿ, ಕ್ವಾಂಟಿಟಿ ಎರಡೂ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಗೆಳೆಯ. ನಿನ್ನ ಬದಲಾವಣೆಗೆ ಮುಖ್ಯ ಕಾರಣ ನಮ್ಮ ಅತ್ತಿಗೆಯವರಿಗೆ ಒಂದು ಜೈ. ಏನ್ ಮಾತು ಅಂತ ಆಡ್ತೀಯೋ? ಕಂಪ್ನಿ ಕಟ್ಟಿದ್ ನಾನು, ಕೆಲಸ ಕೊಡೋನ್ ನಾನು, ಸಂಬಳ ಕೊಡೋನ್ ನಾನು, ನಿಮ್ಗೆ ಕಷ್ಟ ಅಂದ್ರೆ ಅಡ್ವಾನ್ಸು, ಬೋನಸ್ ಕೊಡೋನ್ ನಾನು, ಎಲ್ಲ ಮಾಡೋದು ನಾನು. ಅದಕ್ಕೆ ಜೈಕಾರನಾ? ಯಾವ ನ್ಯಾಯನೋ? ಗೆಳೆಯ, ಒಂದು ವಿಷಯ ಚೆನ್ನಾಗಿ ನೆನಪಿಟ್ಕೊಳ್ಳೋ. ಬಲ್ಬ್ ಉರಿಬೇಕು ಅಂದ್ರೆ ಸ್ವಿಚ್ ಬೇಕೇ ಬೇಕಲ್ವಾ? ನಿನ್ನ ಬದಲಾವಣೆಗೆ ಸ್ಫೂರ್ತಿ, ಪ್ರೇರಣೆ ಅತ್ತಿಗೆ ತಾನೆ. ಅದಕ್ಕೆ ಜೈಕಾರ ಹಾಕದ್ನಪ್ಪ. ನೀನಾಕಷ್ಟು ಹುರ್ಕೋತಾ ಇದೀಯಾ? ಅದಕ್ಕೆ ಎಷ್ಟೇ ಆಗ್ಲಿ ನಿನ್ನ ಅರ್ಧ ಹಂಗೆ ಅಲ್ವೇನಾ? ಆ ಜೈಕಾರದಲ್ಲಿ ನಿನಗೊಂದು ಅರ್ಧ ಸೇರುತ್ತಪ್ಪ, ಬಿಟ್ಟಾಕೋ. ಸರಿ, ಮ್ಯಾಚ್ ಶುರು ಆಗೋಷ್ಟಲ್ಲಿ ನಾನು ಮನೇಲಿ ಇರಬೇಕು. ನಿನ್ನ ಹಾಗೆ ಆನ್ ದ ವೇ ಡ್ರಾಪ್ ಮಾಡ್ತೀನಿ. ಓಕೆ, ಹೋಗ್ತಾ ಹಂಗೆ ತಗೊಂಡೋಗ. ಹೂ ತಾನೆ? ಮೈಸೂರು ಮಲ್ಗೆ. ಅದ್ರ ಜೊತೆಗೆ ಅದು ತಗೊಂಡೋಗ. ಮೈಸೂರು ಪಾಕ ಅದನ್ನ ನಾನು ಹೇಳಿಲ್ಲ ಅಂದ್ರು ಬೈ ಡಿಫಾಲ್ಟ್ ನೀನು ಅದನ್ನ ತಗೊಂಡು ಹೋಗೇ ಹೋಗ್ತೀಯ. ಯಾಕೆಂದ್ರೆ ನಿನಗದು ಇಷ್ಟ ಅಲ್ವೇನಾ? ನಾನು ಹೇಳಿದ್ದು ಅದಲ್ಲ, ಅದು ಅದಾ? ಗೆಳೆಯ, ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಇಷ್ಟ ಕಣೋ. ಆದ್ರೆ ಬಾಯಿ ಬಿಟ್ಟು ಹೇಳ್ಕೊಳಲ್ಲ ಅಷ್ಟೇ ಅವರು. ನೀನ್ ತಗೊಂಡೋಗು, ಆಮೇಲೆ ನಿನಗೆ ಅರ್ಥ ಆಗುತ್ತೆ. ಬಟ್ ಅವರು ಅದನ್ನು ಯಾವತ್ತು ಹಾಕೊಂಡಿದ್ದ ನೋಡೇ ಇಲ್ವಲ್ಲ. ಅವ್ರಿಗೆ ಇಷ್ಟ ಅಂತ ಸುಮ್ಮನೆ ಹೇಗೋ ಅನ್ಕೊಳ್ಳೋದು? ಇದಕ್ಕೆ ಈ ವಿಷಯದಲ್ಲಿ ನಿನಗೆ ಜನರಲ್ ನಾಲೆಜ್ ಕಡಿಮೆ ಅಂತ ಹೇಳೋದು. ಹೆಣ್ಮಕ್ಳು ನಮ್ಮ ತರ ಡ್ರೈ ಎಲ್ಲ ಕಣೋ, ಅಲಂಕಾರ ಪ್ರಿಯರು. ಈ ಅಲಂಕಾರದ ವಸ್ತುಗಳಲ್ಲಿ ಕಾಲ್ಗೆಜ್ಜೆನೂ ಒಂದು. ಈಗ ಈ ಗಂಡು ಪ್ರಾಣಿ ಪಕ್ಷಿಗಳು ತಮ್ಮ ಫೀಮೇಲ್ ಪಾರ್ಟ್ನರ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಚಿತ್ರ ವಿಚಿತ್ರ ಶಬ್ದಗಳನ್ನ ಮಾಡ್ತವೆ, ಡ್ಯಾನ್ಸ್ ಮಾಡೋದು. ಅದೇ ತರ ಹೆಣ್ಮಕ್ಳು ತಮ್ಮ ಪಾರ್ಟ್ನರ್ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಈ ಕಾಲ್ಗೆಜ್ಜೆ ಹಾಕೊಳ್ತಾರೆ. ಹೆಣ್ಮಕ್ಳಿಗೆ ಈ ಕಾಲ್ಗೆಜ್ಜೆ ಇಷ್ಟ. ಕಾಲ್ಗೆಜ್ಜೆ ಹಾಕೊಳ್ಳೋ ಹೆಣ್ಮಕ್ಳು ಗಂಡಸರಿಗಿಷ್ಟ. ಇದು ಗೆಜ್ಜೆ ಹಿಂದೆ ಇರೋ ಲಾಜಿಕ್, ಮ್ಯಾಜಿಕ್. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇದನ್ನ ತಗೊಂಡು ಹೋಗು, ಎಲ್ಲ ಒಳ್ಳೇದಾಗುತ್ತೆ. ಆಮೇಲೆ ನೀನೇ ನಂಗೆ ಫೋನ್ ಮಾಡಿ ಹೇಳ್ತೀಯ. ಒಳ್ಳೇದಾಗುತ್ತೋ ಬಿಡುತ್ತೋ, ಒಟ್ಟಿನಲ್ಲಿ ನೀನು ತಲೆ ತಿಂತಿ ಅನ್ನೋ ಕಾರಣಕ್ಕಾರ ತೊಗೊಂಡೋಗ್ತೀನಿ. ನೋಡಿ, ನೀನು ಕಂಡ್ರೆ ಅಷ್ಟು ಭಯ ನನಗೆ. ಭಯ? ವೆರಿ ಗುಡ್. ಈ ಭಯ ಹಿಂಗೆ ಮೇಂಟೈನ್ ಆಗಲಿ. ಕಾಫಿ. ಓಹ್, ಥ್ಯಾಂಕ್ ಯು. ಸೊ ಆಫೀಸ್ ಹೇಗಿತ್ತು?
ಹಾಂ ಆ್ಯಸ್ ಯೂಶುವಲ್. ಗೌತಮ್ ಅವರೇ, ನೀವು ತಂದ್ರ ಇದು ನನಗ? ಏನಿದೆ ಇದರಲ್ಲಿ? ಓಪನ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಓ, ನಮ್ಮ ಸರ್ಪ್ರೈಸ್ ಸ್ಟಾರಿಂದ ಇನ್ನೊಂದು ಸರ್ಪ್ರೈಸಾ? ಸರಿ ಹೇಳಿ, ಏನಿದೆ? ಓಪನ್ ಮಾಡಿ ನೋಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ನೀವು ಇಷ್ಟೊಂದು ಹೇಳಿದ್ಮೇಲೆ ನನ್ನ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಿಲ್ಲ. ಇದೇನಿದು ಗೆಜ್ಜೆ? ಇದನ್ನ ಯಾಕೆ ತರಕ್ ಹೋದ್ರಿ? ಯಾಕೆ ಅಂದರೆ ನಿಮ್ಗೆ ಇಷ್ಟ ಅಂತ. ನನಗಿಷ್ಟ ಅಂತ ನಿಮ್ಗೆ ಯಾರು ಹೇಳಿದ್ರು? ಅಲ್ಲ, ಜನರಲಿ ಗೆಜ್ಜೆ ಅಂದರೆ ಹೆಣ್ಮಕ್ಳಿಗೆ ಇಷ್ಟ ಅಲ್ವಾ? ಹಾ, ಹೆಣ್ಮಕ್ಳಿಗೆ ಜನರಲಿ ಇಷ್ಟ ಆಗುತ್ತೆ, ಬಟ್ ಸಾರಿ, ನನಗಿಷ್ಟ ಇಲ್ಲ. ಈ ನನ್ನ ಮಗ ಡಬ್ಬ ಆನಂದ ಎಲ್ಲ ಹೆಣ್ಮಕ್ಳಿಗೂ ಗೆಜ್ಜೆ ಇಷ್ಟ ಆಗುತ್ತೆ ಅಂತ ಒಂದು ಡಬ್ಬ ಐಡಿಯಾ ಕೊಟ್ಟ. ಥು. ಗೌತಮ್ ಅವರೇ, ನೀವು ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನನಗಿಷ್ಟ ಇಲ್ಲದೆ ಇದ್ರೆ ಏನು, ನಿಮಗಿಷ್ಟ ಅಲ್ವಾ? ನಿಮಗೋಸ್ಕರ ಹಾಕೋತೀನಿ. ಇಲ್ಲ ಬೇಡ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ, ವಾಪಸ್ ಕೊಟ್ಬಿಡ್ತೀನಿ, ಕೊಡಿ. ಅರೆ, ನೀವು ನನಗೋಸ್ಕರ ಎನರ್ಜಿ, ಟೈಮು, ದುಡ್ಡು ಖರ್ಚು ಮಾಡಿ ಇದನ್ನು ತಂದಿದ್ದೀರಾ. ಇದನ್ನು ವಾಪಸ್ ಕೊಟ್ಟರೆ ಚೆನ್ನಾಗಿರೋದಿಲ್ಲ. ಅದು ಅಲ್ಲದೆ ನಿಮ್ಮ ಸೆಂಟಿಮೆಂಟ್ಸ್ನ ಹರ್ಟ್ ಮಾಡೋಕ್ಕೆ ನನಗಿಷ್ಟ ಇಲ್ಲ. ನಾನು ಹಾಕೋತೀನಿ. ಇಲ್ಲ, ಅದು ಹಾಕೋತೀನಿ ಅಂತ ಹೇಳಿದ್ನಲ್ಲ. ಥ್ಯಾಂಕ್ ಯು. ಫ್ಲಾಶ್. ನಾನೇ ಗೆಜ್ಜೆ ಹಾಕೊಂಡ್ರೆ ಏನು ಚೆನ್ನಾಗಿರುತ್ತೆ. ಅವ್ರ ಹತ್ರನೇ ಹಾಕಿಸ್ಕೊಳ್ಳೋಣ. ಕೊಡಿ, ಇಲ್ಲಿ ನಾನು ಹಾಕ್ತೀನಿ. ಇಲ್ಲ, ಪರವಾಗಿಲ್ಲ, ಇಲ್ಲ ಪರವಾಗಿಲ್ಲ, ಕೊಡಿ, ಪರವಾಗಿಲ್ಲ. ಕಲ್ಲಿ ಇಲ್ಲಿಡಿ. ಪರವಾಗಿಲ್ಲ, ಇಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.